ಒಂದು ಡ್ರೀಮ್ ಪ್ಲೇಸಿಗೆ ನಾನು ಬಂದಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೆಲ್ಫ್ ಡ್ರೈವು ನಾವು ಏರ್ಪೋರ್ಟಿಗೆ ತೊಗೊಬನ್ನಿ ಅಂತ ಎಲ್ಲ ಬುಕ್ ಮಾಡಿದ್ವಿ, ಬಟ್ ಬೆಳಿಗ್ಗೆ ಗೊತ್ತಾಯಿತು ಕ್ಯಾನ್ಸಲ್ ಆಗಿದೆ ಡ್ಯೂ ಟು ಸಮ್ ಎಮರ್ಜೆನ್ಸಿ ಅಂತ ಹೇಳಿ. ಇದನ್ನು ನಂಬ್ಕೊಂಡು ಬಂದರೆ ಇದೇನಾ ಮಾಡೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಸದ್ಯಕ್ಕೆ ಆಗ್ತಾಯಿಲ್ಲ ನನಗೆ, ಫುಲ್ ಇಲ್ಲೆಲ್ಲ ರೋಮ ಎದ್ದು ಬಂದಿದೆ. ನಮಗೆ ಅಲ್ಲಿ ತನಕ ಡ್ರೈವ್ ಮಾಡೋ ಶಕ್ತಿ ಇಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಮೇಘಾಲಯ, ಶಿಲಾಂಗಲ್ಲಿದ್ದೀವಿ. ವೈ ಮೇಘಾಲಯ ಅಂದರೆ ನಾನು ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್ ಆಗಿ. ಸೊ ನನ್ನ ಒಂದು ಬಕೆಟ್ ಲಿಸ್ಟ್ ಅಂದರೆ ಒಂದು ಡ್ರೀಮ್ ಪ್ಲೇಸಿಗೆ ನಾನು ಬಂದಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ಫುಲ್ ಸೇಮ್ ಚಿಕ್ಕಮಂಗ್ಳೂರು ಥರನೇ ಫುಲ್ ವೆದರ್ ಹೀಗೆ ಇದೆ. ನಿನ್ನೆ 10 ಇತ್ತಂತೆ, 10 ಡಿಗ್ರಿ, ಇವತ್ತು 20 ಡಿಗ್ರಿ ಇದೆ ನಾರ್ಮಲ್ ಟೆಂಪ್ರೇಚರ್. ಸೊ ಅಷ್ಟೇನು ಚಳಿ ಆಗ್ತಾಯಿಲ್ಲ. ಆ್ಯಂಡ್ ಇವಾಗ ನಾವು ಟ್ಯಾಕ್ಸಿ ಹುಡುಕ್ತಾ ಇದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಾರೆ. ಆ್ಯಂಡ್ ಇಲ್ಲಿ ತುಂಬಾ ನಾನ್ ವೆಜ್ ಜಾಸ್ತಿ ಆ್ಯಂಡ್ ಏನೇನೋ ಇದೆ. ಸೊ ಇವಾಗ ನಮಗೆ ಒಬ್ಬರು ಸೋಲೋ ಟ್ರಾವೆಲರ್ ಪರಿಚಯ ಆದರು. ಸೊ ಅವರು ಮತ್ತು ನಾವು ಶೇರ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವರು ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ, ಚೇತು ಮತ್ತು ಅವರು. ಟ್ಯಾಕ್ಸಿ ಎಲ್ಲ ತುಂಬಾ ಜಾಸ್ತಿ ಹೇಳ್ತಾ ಇದ್ದಾರೆ. ಇಲ್ಲಿಂದ ಸಿಟಿಗೆ 1800 2000 ಎಲ್ಲ ಹೇಳ್ತಾ ಇದ್ದಾರೆ. ಸೊ ಒಬ್ಬರು ನಮಗೆ ಸೋಲೋ ಟ್ರಾವೆಲರು ಸಿಕ್ಕಿದ್ರು. ಇವರೇ ಶೇರ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗೋಣ ಅಂತ ಅಂದರು ಸಿಟಿ ಸೆಂಟರ್ಗೆ. ನನಗೂ ಹೆಲ್ಪ್ ಆಗುತ್ತೆ, ಅವರಿಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಅವರೇ ಮಾತಾಡ್ತಾ ಇದ್ದಾರೆ ಇಬ್ಬರು. ಇವಾಗ ಚೇತನು ಹೋಗಿದ್ದಾಳೆ ಅವ್ರ ಜೊತೆಗೆ. I thought it was going to be really cold, that's why I bought a lot of winter clothes. ನಾವು ಸೆಲ್ಫ್ ಡ್ರೈವು ನಾವು ಏರ್ಪೋರ್ಟಿಗೆ ತೊಗೊಬನ್ನಿ ಅಂತ ಎಲ್ಲ ಬುಕ್ ಮಾಡಿದ್ವಿ, ಬಟ್ ಬೆಳಿಗ್ಗೆ ಗೊತ್ತಾಯಿತು ಕ್ಯಾನ್ಸಲ್ ಆಗಿದೆ ಡ್ಯೂ ಟು ಸಮ್ ಎಮರ್ಜೆನ್ಸಿ ಅಂತ ಹೇಳಿ. ಸರಿ ಆಯಿತು, ನಾಳೆ ತಂದ್ಕೊಡಿ ಅಂತ ಹೇಳಿದ್ವಿ. ಇವತ್ತೇನು ಬೈ ರೆಸ್ಟ್ ಅಲ್ವಾ ಅಂತ. ಬಟ್ ಇಲ್ಲಿ ಬಂದು ಟ್ಯಾಕ್ಸಿ ನೋಡ್ತಾ ಇದ್ದೀವಿ. ಲಿಟ್ರಲಿ ಒಂದು ಟ್ಯಾಕ್ಸಿನೂ ಕಡಿಮೆ ಪ್ರೈಸಿಗೆ ಒಪ್ಕೊಳ್ತಾನೆ ಇಲ್ಲ. ಆ್ಯಂಡ್ ದೇರ್ ಲೈಕ್ ಇಷ್ಟ ಅಂತ. ಆಮೇಲೆ ಬೇರೆ ಹೊರಗಡೆಯಿಂದ ಇಲ್ಲಿ ಚೆನ್ನಾಗಿ ಬಿಟ್ಟು ಹೋಗಕ್ಕೆ ಬರ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಇಲ್ಲ ಇಲ್ಲ ನಾವು ಮಾಡೋಂಗಿಲ್ಲ, ಅವ್ರನ್ನೇ ಕೇಳಿ ಅವರೇ ಮಾಡಬೇಕು ಅಂತ ಲಾಯಲ್. ಆಮೇಲಿಂದ ಓಕೆ ಅವ್ರು ₹1 ಕಮ್ಮಿ ಮಾಡ್ತಾ ಇಲ್ಲ. 1500 ಅಂದರೆ 1500. ಅದು ಏನು ಪೊಲೀಸ್ ಬಜಾರ್ ಇದೆ ಅಲ್ಲಿ ತನಕ ಅಷ್ಟೇ. ಅಲ್ಲಿಂದ ನಮ್ಮ ಹೋಟೆಲ್ 4 ಕಿಲೋಮೀಟರ್ ಇದೆ. ಆ 4 ಕಿಲೋಮೀಟ್ರಿಗೂ ಬಿಡಲ್ವಂತೆ ಅವರು. ಅಲ್ಲಂದ್ರೆ ಅಲ್ಲೇ ಬಿಡ್ತಾರಂತೆ. ನಾವು ಇವಾಗ ಅಲ್ಲಿ ಹೋಗ್ಬಿಟ್ಟು ಬೆಸ್ಟ್ ಅಲ್ಲಿ ಕಾರ್ ತೊಗೊಂಡಿದೆಯಲ್ಲ, ಬೆಸ್ಟ್ ಅದು. ಅಲ್ಲಿ ಹೋಗಿ ಇವಾಗ ನಾವು ಲೋಕಲ್ ಟ್ಯಾಕ್ಸಿ ಏನು ಅವೈಲೇಬಲ್ ಇದೆ, ಆಟೋ ಅದು ನೋಡಿ ಅಲ್ಲಿ ತೊಗೊಂಡು ಮತ್ತೆ ನಾವು ಶೇರ್ ಟ್ಯಾಕ್ಸಿಲಿ ಇವರು ಇದೆ. ನಾವು ಅದಕ್ಕೆ ಅಲ್ಲಿ ಒಬ್ಬರು ಇದ್ರು, ಶೇರ್ ಟ್ಯಾಕ್ಸಿ ಮಾಡ್ಕೊಂಡು ಸ್ವಲ್ಪ ದುಡ್ಡು ಉಳಿಯುತ್ತೆ. ರೂಮಿಗೆ ಹೋದ್ವಿ. ಬುಕ್ ಆಗಿರೋ ರೂಮು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ನಾವು ಇದನ್ನು ನಂಬ್ಕೊಂಡು ಬಂದರೆ ಇದೇನಾ ಮಾಡೋದು. booking.com ನಾನು ಬುಕ್ ಮಾಡಿದ್ದೆ. ಎಷ್ಟು 2 ವೀಕ್ಸ್ ಹಿಂದೆ ನಾನು ಬುಕ್ ಮಾಡಿದ್ದು. ಸೊ ಅದು ಏನಾಗಿದೆ, ಅವರು ಬರಲ್ಲ ಅಂತ ಅವರೇ ಅಂದ್ಕೊಂಡ್ರಂತೆ, ಅವ್ರು ಬೇರೆಯವ್ರಿಗೆ ಕೊಟ್ರಂತೆ. ಅಲ್ಲಿ ಸರಿಯಾಗಿ ಜಗಳ ಆಡ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಎಲ್ಲೂ ರೂಮ್ ಸಿಗ್ತಾ ಇಲ್ಲ. ಇಲ್ಲಿ ಪಾಪ ಇವ್ರು ಹೆಲ್ಪ್ ಮಾಡಿದ್ರು. ಆದ್ರೆ ಲಿಟ್ರಲಿ ಎಷ್ಟು ಲೂಟಿ ಮಾಡ್ತಾರಂದ್ರೆ ಇಲ್ಲಿ. ಈಗ ನಾವು 400ಗೆ ಮತ್ತೆ ಇವಾಗ ₹600. ಒಂದು ನಿಮಿಷ, 5 ಕಿಲೋಮೀಟರ್ಗೆ ₹600. ಎಲ್ಲಾದ್ರೂ ಕೇಳಿದ್ದೀರಾ? 5 ಕಿಲೋಮೀಟರ್ಗೆ ₹600. ಪಾಪ ಅವ್ರು ಇಳ್ಕೊಂಡು ಹೋದ್ರು. ಅಲ್ಲಿ ಅವ್ರ ಫ್ರೆಂಡ್ಸ್ ಬಂದ್ರಂತೆ. ಸೊ ಅವರು ಜಾಯಿನ್ ಆದರು. ನಾವಿಬ್ರು ಇವಾಗ ಅಬ್ಬೆ ಬಾಡಿಗಂತೆ ಏನೋ ಇವಾಗ ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನೆಲೆ ಬೇಕಲ್ಲ ಅಂತ ಹೋಗ್ತಾ ಇದ್ದೀವಿ. No, we don't want to know your school. We want to know who are you. So I am 10 years old. I ride bicycle. I play football. I swim. Very organized. So be professional. I'll be swimming in the room. I'm the assistant manager. Nice. Hello, madam.
ಡಿಗ್ರಿಗೆ ಹೋಗುತ್ತಂತೆ. ಅಯ್ಯೋ ದೇವ್ರೆ. ಬಟ್ ನನಗೆ ತುಂಬಾ ಇಷ್ಟ ಆಯಿತು ಸ್ಟೇ. ಹೆಂಗೆಂಗೋ ಹೋಗಿ ಲಾಸ್ಟಿಗೆ ಒಳ್ಳೆಯದೇ ಆಯಿತು, ಒಳ್ಳೆ ಪರಿಚಯ ಆಯಿತು. ನಾನು ಹೇಳ್ತೀನಿ ಏನಾಗಿತ್ತು ಗೊತ್ತಾ, ಇವಳ ಜಾತಕದಲ್ಲಿ ಏನಿತ್ತು ಎಲ್ಲ ಆಪೋಸಿಟ್ ಇತ್ತು. ಏನೂ ಎಲ್ಲ ಏನು ಸಕ್ಸಸ್ ಆಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಇತ್ತು. ಬಟ್ ನನ್ನ ಜಾತಕದಲ್ಲಿ ಏನಿತ್ತು ಹೇಳಪ್ಪ. ಚೆನ್ನಾಗಿತ್ತು ಅವಳ ಜಾತಕದಲ್ಲಿ. ಸೊ ಇದು ನನ್ನ ಜಾತಕದಿಂದ ಸಿಕ್ಕಿರೋ ಸ್ಟೇ. ಏನೋ ಒಂದು ಕೇತುನ ಇದು ಏನೋ ಒಂದು ಶಕ್ತಿ. ಟ್ರೂ. ಅವಳ ಶಕ್ತಿಯಿಂದ ಈ ಒಂದು ಅಪಾರ್ಟ್ಮೆಂಟ್ ಸಿಕ್ಕಿದೆ. ಬಟ್ ಅದು ಈ ಪೀಕಲ್ಲೂ ಸಿಕ್ಕಿದೆ, ಇದನ್ನ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಸೊ ಅವಾಗ ನಮಗೆ ಬೆಡ್ ಎಲ್ಲ ಹಾಕೊಟ್ರು ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ. ಇವಾಗ ಊಟ ಮಾಡಬೇಕು. ಮ್ಯಾಗಿ ನಾನು ತುಂಬ ಐಟಮ್ಸ್ ತಂದೀನಿ ಅಂತ ಹೇಳಿದ್ನಲ್ಲ, ಇಷ್ಟು ಫುಲ್ ಫುಡ್ ಐಟಮ್ಸು ಅಂದರೆ ರಾಗಿ ಹುರಿ ಹಿಟ್ಟು, ಮ್ಯಾಗಿ, ಏನೇನು ಇನ್ಸ್ಟೆಂಟ್ ಐಟಮ್ಸ್ ಇದೆ ಎಲ್ಲ ಇದು. ಆ್ಯಂಡ್ ಅದ್ಯಾರದು ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಟ್ರಾವೆಲಿಂಗ್ ಬಂದಾಗ ನಾನು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ. ಸೊ ಇದು ನಾವು ಅನ್ನ, ರೈಸ್, ಸಾಂಬಾರು, ಆಮೇಲೆ ಅಂಬ್ಲಿ, ಸೊ ಆಮೇಲೆ ಇವಾಗ ಮ್ಯಾಗಿನೂ ಮಾಡ್ಕೋತೀವಿ, ಮ್ಯಾಗಿ ಮಾಡ್ಕೊತೀನಿ. ಮತ್ತೆ ಇನ್ನೇನು ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದು ಬೇಯಿಸ್ಬೋದು, 2 in 1 ಆಗುತ್ತೆ. ಬಟ್ ಅವರು ಇಂಡಕ್ಷನ್ ಸ್ಟವ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಎಮರ್ಜೆನ್ಸಿಗೆ ಅಂತ ತಂದಿದ್ವಿ ನಾವು. ಎಮರ್ಜೆನ್ಸಿಗೆ ಅಂತ ನಾನು ಎಲ್ಲ ತಂದಿದ್ದೆ. ಅದೇ ಲಗೇಜ್ ಏನಕ್ಕೆ ಹೇಳಿ, ಇದಕ್ಕೋಸ್ಕರನೇ ಇಷ್ಟು ಲಗೇಜು, ಬಿಟ್ರೆ ಇನ್ನೇನು ಇಲ್ಲ. ನಾನು ರೈನ್ ಕೋಟ್ ಎಲ್ಲ ಫುಲ್ ಫಿಕ್ಸ್ಡ್ ಆಗಿ, ಓಕೆ ಅಲ್ಲಿ ತುಂಬ ಮಳೆ ಬರುತ್ತೆ, ರೈನ್ ಕೋಟ್, ಆಮೇಲೆ ಪೌಚು ಫುಲ್ಲು ನನ್ನ ತಲೆ ಇಟ್ಕೊಂಡು ಏನೋ ತಂದಿದ್ದೀನಿ. ಆಗಿದ್ದಾಳೆ ಅಂದರೆ ಅವಳಿಗೆ ಚಳಿ ತಡ್ಕೊಳಕ್ಕಾಗಲ್ಲ. ಟಿಡಾ already she's packed with all accessories. ನಾನು ಕಾಶ್ಮೀರಿಗೆ ಹೋದಾಗಲೂ ಒಂದು ಬಟ್ಟೆಲಿದ್ದೆ, ಒಂದು ಫುಲ್ ಬೆಚ್ಚಗಾಗ್ಬಿಟ್ಟು. ಲದಾಖಲ್ಲೂ ಅಷ್ಟೇ ಬಂದಾಗಿಂದ. ಕಾಶ್ಮೀರಲ್ಲಿ ಯಾವುದು? ಕಾಶ್ಮೀರಲ್ಲಿ ಅದೇ ಪೀಚ್ ಕಲರ್ದು. ಲದಾಖಲ್ಲಿ ಬ್ಲೂ ಕಲರ್ ಜಾಕೆಟ್, ಬ್ಲ್ಯಾಕ್ ಕಲರ್ ಜಾರದ್ದು ಅದು. ಆಮೇಲೆ ಇಲ್ಲಿ ಏನೋ ಪುಣ್ಯಕ್ಕೆ ನಾನು ನೈಟ್ ಡ್ರೆಸ್ ತಗೊಂಡ್ಬಂದಿದ್ದೆ, ಇದೇ ಹಾಕೊಂಡು ಮ್ಯಾನೇಜ್ ಮಾಡಿದ್ದೀನಿ ಸದ್ಯಕ್ಕೆ. ಆಗ್ತಾಯಿಲ್ಲ ನನಗೆ, ಫುಲ್ ಇಲ್ಲೆಲ್ಲ ರೋಮ ಎದ್ದು ಬಂದಿದ್ದೆ. ಸೊ ಇವಾಗ ಕಾರ್ ತಂದುಬಿಟ್ರು. 8 ಗಂಟೆಗಾಗಿದೆಯಾ? 8:30ಗೆ. ಫುಲ್ ಟ್ರಾಫಿಕ್ ಅಂತೆ ನ್ಯೂ ಇಯರ್ ಅಲ್ಲ. ಓಕೆ. ಅಸ್ಸಾಮಿಂದು ಗುವಾಹಟಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಹಾಂ, ಫೋಟೋಗೆ ನಿಂತ್ಕೊತಾ ಇದ್ದೀನಿ. ಹೌದಾ? ನಾನು ನಿಂತ್ಕೊತೀನಿ. ಫೋಟೋ ಹೊಡಿತಿದ್ದಾರೆ ಗೈಸರು, ನಾವೆಲ್ಲ ಕತ್ಕೊಂಡು ಹೋಗ್ತೀವಿ ಅಂತ. ಇಲ್ಲಿ ಬರೀ ನಾಯಿಗಳು, ನಾವೆಲ್ಲೂ ಕತ್ಕೊಂಡು ಹೋಗಲ್ಲ ಕಾರ್ನ, ಇಲ್ಲೇ ಬಿಟ್ಟು ಹೋಗ್ತೀವಿ. ನಮಗೆ ಅಲ್ಲಿ ತನಕ ಡ್ರೈವ್ ಮಾಡೋ ಶಕ್ತಿ ಇಲ್ಲ. ದೊಡ್ಡ ಗಾಡಿ ಆಯಿತು, ಬಟ್ ದೇರ್ ಇಸ್ ನೋ ಆಪ್ಷನ್. ನಾವು I-20 ಕೇಳಿದ್ದು, ಅವರು ಅಂದರೆ ಯಾರಿಗೋ ಕೊಟ್ಟಿರೋದ್ರಿಂದ ಅವ್ರು ಇನ್ನೂ ವಾಪಸ್ ಕೊಟ್ಟಿಲ್ಲ. ನ್ಯೂ ಇಯರಲ್ಲಿ ತುಂಬ ಕಾಸ್ಟ್ಲಿ ಆಯಿತು. ಸೊ ಇದು ಒಂದು ದಿನಕ್ಕೆ ರೆಂಟ್ ಬಂದುಬಿಟ್ಟು 2,500 ರೂಪೀಸ್, ₹100 ಕಡಿಮೆ ಮಾಡಿದ್ದಾರೆ. ಪಕ್ಕದ ರೂಮಲ್ಲೇ ನಮಗೆ ಕನ್ನಡದವ್ರು ಸಿಕ್ಕಿದ್ರು. ಸೊ ನಾನು ಹುಡುಕ್ತಾ ಇದ್ದೆ, ಯಾಕೆ ಎಲ್ಲೂ ಕನ್ನಡದವ್ರೇ ಕಾಣಿಸ್ತಿಲ್ವಲ್ಲ, ಯಾರು ಕನ್ನಡನೇ ಮಾತಾಡ್ತಿಲ್ವಲ್ಲ ಅಂತ. ದೆನ್ ಇವಾಗ ಕನ್ನಡ ಮಾತಾಡ್ತಿದ್ವಲ್ಲ, ಅವರು ಕೇಳಿ ಯು ಗೈಸ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಅಂದರು. ಓಕೆ, ಅಲ್ಲಿಂದ ಅವರು ಆ್ಯಕ್ಚುಲಿ 1,200ಗೆ ರೆಂಟ್ ಮಾಡಿದ್ದಂತೆ ಗಾಡಿ. ನಾವು 2,400 ಕೊಟ್ವಿ. ಬಟ್ ಈ ಪೀಕಲ್ಲಿ ಇಷ್ಟೇ ಕಮ್ಮಿ. ಬೇರೆಯವ್ರಿಗೆಲ್ಲ ಕೇಳಿದಾಗ 3,000 4,000 ಬರೀ ಜಸ್ಟ್ I-20 ಗ್ರ್ಯಾಂಡ್ ವಿಟಾರಾಗೆ ಅಷ್ಟೊಂದು ಹೇಳ್ತಾ ಇದ್ದಾರೆ. ಸೊ ಇವಾಗ ಅವರು ಗುವಾಹಟಿಯಿಂದ ಇಲ್ಲಿಗೆ ತೊಗೊಬಂದಿದ್ದಾರೆ. ತುಂಬ ಟ್ರಾಫಿಕ್ ಆಗಿದೆ, ಹೆವಿ ಟ್ರಾಫಿಕ್ ಇದೆ. ಸೊ ಪಟ್ ಅಂತ ಇವಾಗ ಹೊರಡಬೇಕು. ಎಣ್ಣೆನ ಸ್ನಾನ ಮಾಡ್ಕೊಂಡು ಹೊರಡೋದು. ಇವತ್ತು ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ.